ಬೆಂಗಳೂರಿನಲ್ಲಿ ನವಜಾತ ಶಿಶು ಮಾರಾಟ ಜಾಲ. ಶಿಶು ಮಾರಾಟ ಪ್ರಕರಣದಲ್ಲಿ ಭಾಗಿಯಾಗಿದ್ದ 5 ಅಂಧರ್. ಅವಿವಾಹಿತೆ ಜನ್ಮ ನೀಡಿದ ಗಂಡು ಮಗು ಮಾರಾಟ ಆರೋಪ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಮಗು ದತ್ತು ಸ್ವೀಕಾರದ ಬಗ್ಗೆ, ಮಕ್ಕಳ ಮಾರಾಟದ ಬಗ್ಗೆ ಅದೆಷ್ಟೋ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರೂ ತೆರೆಮರೆಯಲ್ಲಿ ನವಜಾತ ಶಿಶುಗಳನ್ನ ಮಾರಾಟ ಮಾಡುವ ಪ್ರಕರಣಗಳು ನಡೀತಲೇ ಇದೆ. ಹೀಗೆ ಅಂತಹದೇ ಪ್ರಕರಣ ಗೃಹ ಸಚಿವರ ತವರು ಕ್ಷೇತ್ರದ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ನವಜಾತ ಶಿಶು ಮಾರಾಟ ಜಾಲ ಪತ್ತೆಯಾಗಿದ್ದು, ಶಿಶು ಮಾರಾಟ ಪ್ರಕರಣದಲ್ಲಿ ಭಾಗಿಯಾಗಿರೋ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಎಂಬುವವರು ಸೇರಿ 5 ಮಂದಿಯನ್ನ ಬಂಧಿಸಲಾಗಿದೆ. ಹೌದು, ಮಗು ಹುಟ್ಟಿದ 2 ದಿನಕ್ಕೆ ಗಂಡು ಮಗುವನ್ನ 60,000ಕ್ಕೆ ಮಾರಾಟ ಮಾಡಿದ್ದು, ಮಗು ಮಾರಾಟ ಮಾಡಿದ 2 ದಿನದಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮೂಲತಃ ರಾಮನಗರ ಜಿಲ್ಲೆಯ ಮಾಗಡಿಯ ಮನಿಷಾ ಎಂಬ ಅವಿವಾಹಿತೆ ಯುವತಿ ಫೆಬ್ರವರಿ 20ರಂದು ಕುಣಿಗಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಆದರೆ ಮಗುವನ್ನ ಕರೆದೊಯ್ಯಲು ಅವಿವಾಹಿತೆ ಯುವತಿ ಒಪ್ಪಿರಲಿಲ್ಲ. ಆಸ್ಪತ್ರೆಯಲ್ಲಿಯೇ 2 ದಿನ ಇದ್ದ ಅವಿವಾಹಿತೆ ಯುವತಿಗೆ ಕೊತ್ತಗೆರೆಯ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಎಂಬುವವರು ಪರಿಚಯ ಆಗಿದ್ದು, ಅವರ ಮೂಲಕ ಮಗುವನ್ನ ಯುವತಿ ಮಾರಾಟ ಮಾಡಿದ್ದಾಳೆ. ಕುಣಿಗಲ್ ತಾಲೂಕಿನ ಮುಬಾರಕ್ ಪಾಷಾ ಎಂಬ ದಂಪತಿಗೆ ಸುಮಾರು 60,000ಕ್ಕೆ ಫೆಬ್ರವರಿ 22ರಂದು ಮಗುವನ್ನ ಮಾರಾಟ ಮಾಡಲಾಗಿದೆ. ಮಗು ಮಾರಾಟದ ಬಳಿಕ ಯುವತಿ ಮಾಗಡಿಗೆ ತೆರಳಿದ್ದು, ತನಗೆ ಡೆಲಿವರಿ ಆದ ವಿಚಾರವನ್ನ ತನ್ನ ಪೋಷಕರಿಗೆ ತಿಳಿಸಿದ್ದಾಳೆ. ಮಗು ವಾಪಸ್ ಪಡೆಯಲು ಅವಿವಾಹಿತೆಯ ಪಾಲಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದಾಗ ಮಗು ಮಾರಾಟದ ಪ್ರಕರಣ ಬೆಳಕಿಗೆ ಬಂದಿದೆ. ನಿನ್ನೆ ಕುಣಿಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಮಗೆ ಒಂದು ಸಾರ್ವಜನಿಕರಿಂದ ಮಾಹಿತಿ ಬಂತು ದಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಬ್ಬರು 5 ದಿನ ಗಂಡು ಮಗುವನ್ನು ಮಾರಾಟಕ್ಕೆ ಮಾಡ್ತಾ ಇದ್ದಾರೆ, ಇಲ್ಲೀಗಲ್ ಅಡಾಪ್ಷನ್ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂತು. ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ರೀಚ್ ಆಗಿ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅವನು ಅಧಿಕಾರಿಗಳನ್ನ ಕರೆಸ್ಕೊಂಡು ವಿಚಾರಿಸುವಾಗ ಇಬ್ಬರು ವಿತ್ 21 year old ಆ್ಯಂಡ್ 25 year old ಒಬ್ಬ ವಿತ್ ಅನ್ಮ್ಯಾರಿಡ್ ಕಪಲ್ ಮಾಗಡಿಯಿಂದ ಬಂದು ಇಲ್ಲಿ ಡೆಲಿವರಿ ಮಾಡಿದ್ದಾರೆ. ಸೊ ಆ ಇಬ್ಬರು ಅನ್ಮ್ಯಾರಿಡ್ ಆಗಿರೋದ್ರಿಂದ ಅವರು ಮಗುನ ಇಟ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಆವಾಗ ಅಲ್ಲೇ ಇರುವ ಇನ್ನೊಬ್ಬ ಅಂಗನವಾಡಿ ಟೀಚರ್ ಜ್ಯೋತಿ ಅನ್ನೋರು, ಸೊ ಅವರು ಈ ಮಗು ವಿಚಾರ ತಿಳಿದು ಅವ್ರನ್ನೂ ಇನ್ನೊಬ್ಬ ಅಕ್ಯೂಸ್ಡ್ ಮುಬಾರಕ್ ಅನ್ನೋವನಿಗೆ ಮಗು ಬೇಕು ಅಂತ ಹೇಳಿ ಅವರಿಗೆ ಒಂದು ಅಡಾಪ್ಷನ್ ಮಾಡಿಸ್ತಾರೆ. ಅದಕ್ಕೂ ಸಲುವಾಗಿ 60,000 ದುಡ್ಡು ತೊಗೊಳ್ತಾರೆ. ಸೊ ಈ ವಿಚಾರ ಗೊತ್ತು ಬಂದ ತಕ್ಷಣ ನಾವು ಚೈಲ್ಡ್ ವೆಲ್ಫೇರ್ ಡೆವಲಪ್ಮೆಂಟ್ ಆ್ಯಂಡ್ CDPO ಕಡೆಯಿಂದನೇ ಒಂದು ಕಂಪ್ಲೇಂಟ್ ತೊಗೊಂಡು FIR ಮಾಡಿ 5 ಜನ ಈ ಬೋತ್ ಕಪಲ್ ಯಾರಿದ್ದಾರೆ, ತಂದೆ ತಾಯಿ ಮಗು ಪೇರೆಂಟ್ಸ್ ಯಾರಿದ್ದಾರೆ ಅವರು ಮತ್ತು ಜ್ಯೋತಿ ಅನ್ನೋರು, ಈ ತಾಯಿ ದೊಡ್ಡಮ್ಮ ಇನ್ನೊಬ್ಬರು ಜ್ಯೋತಿ ಅನ್ನೋರು, ಅವರು ಮಗುನ ಯಾರು ರಿಸೀವ್ ಮಾಡ್ಕೊಂಡಿದ್ರೆ ಮುಬಾರಕ್, ಇವರು ಈ 5 ಜನವನ್ನು ಅರೆಸ್ಟ್ ಮಾಡಿ ನ್ಯಾಯಮೂರ್ತಿ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ. ಇನ್ನು ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಹುಚ್ಚರಂಗಮ್ಮ ನೀಡಿದ ದೂರಿನ ಅನ್ವಯ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನಿನ್ನೆ ನವಜಾತ ಶಿಶುವನ್ನ ಮಾರಾಟ ಮಾಡಿದ ಅವಿವಾಹಿತೆ ಪ್ರಿಯಕರ ಶ್ರೀನಂದ, ಮಗು ಮಾರಾಟಕ್ಕೆ ಸಹಕರಿಸಿದ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಹಾಗೂ ಮಗುವನ್ನ ದತ್ತು ಪಡೆದ ಮುಬಾರಕ್ ಪಾಷಾ ಸೇರಿ ಒಟ್ಟು 5ರನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸಲಾಗಿದೆ. ಇವರ ವಿರುದ್ಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅಲ್ಲದೆ ಮಗುವನ್ನ ರಕ್ಷಣೆ ಮಾಡಿ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಇಡಲಾಗಿದೆ. ಮಾಗಡಿ ತಾಲೂಕಿನ ಒಂದು ಹೆಣ್ಣುಮಗಳು ಕುಣಿಗಲ್ ತಾಲೂಕಿನ ಜನರಲ್ ಹಾಸ್ಪಿಟಲಲ್ಲಿ ಒಂದು ಗಂಡು ಮಗುವಿಗೆ 20/2/2025ರಲ್ಲಿ ಒಂದು ಜನನವನ್ನು ನೀಡ್ತಾಳೆ ಮಗುಗೆ. ಸೊ ಒಂದು ಆ ಮಗುವಿನ ಜನನ ಆದ ನಂತರ ಈ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಕೊತ್ಕೆರೆ, ಮೂಲತಃ ಮೇಸ್ತ್ರಿ ರಾಮಣ್ಣಪಾಳ್ಯ, ಈಕಿ ಯಾವುದೋ ಒಂದು ವಿಚಾರಕ್ಕಾಗಿ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಆ ಒಂದು ವಿಚಾರ ಸಂದರ್ಭದಲ್ಲಿ ಅವರು ಪರಿಚಯ ಆಗಿರ್ತಾರೆ ಅಂತೇಳಿ ತಿಳಿದು ಬಂದಿದೆ. ಜೊತೆಗೆ ಇದಾದ ನಂತರ ಅವರು ಕಾರ್ಯನಿರ್ವಹಿಸುತ್ತಿರುವ ಕೊತ್ಕೆರೆ ಗ್ರಾಮದ ಒಬ್ಬ ಮುಬಾರಕ್ ಅನ್ನೋರಿಗೆ ಈ ಥರ ಮಗುವನ್ನು ಮಾರಾಟ ಮಾಡೋದಕ್ಕೆ ಮಧ್ಯವಸ್ಥಿಗೆ ವಹಿಸಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಿದೆ. ಅದಾದ ನಂತರ ಏನು 22ನೇ ತಾರೀಕು
ಜನನ ಆದಂಥ ಮಗುವನ್ನು ಕೊತ್ಗೆರೆ ಗ್ರಾಮದ ಮುಬಾರಕ್ ಅನ್ನೋರಿಗೆ 60,000 ಒಂದು ದುಡ್ಡಿಗೆ ಮಾರಾಟ ಮಾಡಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ತಿಳಿದು ಬರುತ್ತೆ 24ನೇ ತಾರೀಕು. ದತ್ತು ಮಗು ಪಡೆಯುವ ಬಗ್ಗೆ ಹಾಗೂ ಮಗು ಮಾರಾಟದ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಜಾಗೃತಿ ಮೂಡಿಸಲೇ ಬರ್ತಾ ಇದ್ರೂ ಕೂಡ ಜನರು ಮಾತ್ರ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಉಪ ನಿರ್ದೇಶಕರಾದ ಚೇತನ್ ಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ರು. ನಾವೀಗಾಗಲೇ ಹಲವಾರು ಈ ಥರ ತರಬೇತಿಗಳನ್ನು ದತ್ತು ತಗೊಳ್ಳೋದ್ರ ಬಗ್ಗೆ ನಾವು ಕಾರ್ಯಕರ್ತೆಗಿರ್ಬೋದು ಅಥವಾ ಮಕ್ಕಳುಗಳಿಗೆ ಜನಗಳಿಗೂ ಕೂಡ ಅವೇರ್ನೆಸ್ನ ನಾವು ಕೊಡ್ತಾ ಇದ್ದೀವಿ. ಆದರೂ ಸಹ ಈ ಥರ ಒಂದು ಘಟನೆ ನಡೆದಿರೋದು ಒಂದು ವಿಷಾದನೀಯ. ಸೊ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಇದಕ್ಕೆ ಇನ್ವಾಲ್ವ್ ಆಗಿದ್ರು ಅಂತ ಏನು ಹೇಳ್ತಾರೆ ಜ್ಯೋತಿ ಇವರ ಬಗ್ಗೆ ಈಗ ಆಲ್ರೆಡಿ ನೆನೆ ಅವರನ್ನು ನಾವು ಗೌರವಧನ ಆಧಾರದ ಒಂದು ಕಾರ್ಯಕರ್ತೆ ಸೇವೆಯಿಂದ ಅಮಾನ್ಯಗೊಳಿಸಿ ಆದೇಶವನ್ನು ಕೂಡ ಹೊರಡಿಸಿದ್ವಿ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.